ಮಗ ಮಣಿ ಏನ್ ಮಾಡ್ತಿದೀವ? ಕುರಿ ಮರಿ ಜೊತೆ ಆಟ ಆಡ್ತೇವನಿ. ನೋಡಿ ಅವಕ್ಕ ಬೈತದೆ. ಅವತ್ತೆ ಬೈಸ್ಕೊಂಡಲ್ಲ ಮರ್ಕಬಿಟ್ಟ. ಅವ್ವ ನಂಗೆ ಹಾಟ್ ಮರಿ ಅಂದ್ರೆ ಆಟ ಆಡೋಕೆ ಇಷ್ಟ. ಬೈತಾರೆ ಹಂಗೆಲ್ಲ ಬೇರೆಯವ್ರದ್ದು ಮುಟ್ಬಾರ್ದು. ಬಾ ಬಾ ತಕೊಟ್ಟನು ಬವ್ವ ತಕೊಟ್ಟನ್ ಬಾ. ಅಲ್ಲ ಒಂದ್ಸತಿ ಅರ್ಥ ಆಯ್ತು ನಿಮ್ಗೆ ಅದು ಏನಂಗ್ ಬಿಡೋದಂಗೆ ಮೇಡ ಕರ್ಕಳಿ ಅಂತ ಹೇಳಕ್ಕಿಲ್ವಾ? ಆಡ್ಗಿಡ್ ಮರಿ ಮೆಟ್ರೆ ಬಿಟ್ಟದು. ಅಯ್ಯೋ ಅಕ್ಕ ತಪ್ಪು ತಿಳ್ಕೊಬೇಡಿ ಕಣಕ. ನನ್ ಮಗಂಗೆಲ್ಲ ಮಾಡಕ್ಕಿಲ್ಲ. ಸುಮ್ನೆ ಹುಲ್ಗಿಲ್ ತಿನ್ಸ್ಕೊಂಡು ಆಟ ಆಡಿಸ್ತಾಳೆ ಅಷ್ಟೇ. ಹುಲ್ ತಿನ್ಸ್ಕೊಂಡು ಆಟ ಆಡ್ತಾಳೆ. ಅವತ್ ನಾನು ನೋಡ್ಲಿಲ್ಲ ಮೆಟ್ರೆ ಮುಟ್ಟಿದ್ದ. ನನಗೆಲ್ಲ ಪತಿಯಲ್ಲ. ಹೋಗು ಬಾಯಿ ಮುಚ್ಕೊಂಡು ಹೋದ್ರು ಸರಿ ನೀನು ಬಂದ್ಬಿಡ್ತದೆ ಮನೆ ತಕ್ಕೆ. ಅಕ್ಕ ಹಿಂಗೆಲ್ಲ ಮಾತಾಡ್ಬಿಡಿ ಕಣಕ. ನೀ ಪುಟ್ಟಿ ಅವಳಲ್ಲ ಅವಳ ಜೊತೆ ಆಟ ಆಡಕ್ಕೆ ಅನ್ಕೊಂಡು ಬರ್ತದೆ ಇಲ್ಲಿಗೆ. ಅವಳು ಇಲ್ವಲ್ಲ ಎಲ್ಲಿ ಹೋಗಿದ್ದಾಳು ನೋಡು. ನಿಮ್ಮ ಹೆಣ್ಣಿಗೆ ಸೇರ್ಕೊಂಡು ನಮ್ಮ ಹೆಣ್ಣು ಸ್ಕೂಲ್ಗೆ ಹೋಗ್ಬಿಟ್ಟದೆ. ಪಟೇಲಪ್ಪನ ಮನೆಗೆ ಟಿವಿ ನೋಡ ಕರ್ಕೊಂಡೋಗಿ ಪಾಠ ಮಾಡ್ತಾಳೆ. ಅವೇನು ಸ್ಕೂಲ್ಗೆ ಹೋಯ್ಕೆ ಅಂತ ಕೂತದೆ ಗೊತ್ತಾ? ನಿಮ್ಮ ಮಕ್ಕಳಿಂದ ನಮ್ಮ ಮಕ್ಕಳು ಅದ್ಗೆಟ್ ಹೋಯ್ತವೆ. ಅಯ್ಯೋ ಇದಕ್ಕೆ ಹಿಂಗಂತೀರಿ? ನಮ್ಮ ಹೆಣ್ಣೆ ನಿಮ್ಮ ಹೆಣ್ಣು ಕರ್ಕೊಂಡೋಗಿರೋದು. ನಾವು ಊರಿಗೆ ಹೊಸಬ್ರಾಗಿ ಬಂದಿರುತ್ತಾನೆ. ನೀವೇ ಈ ಊರಲ್ಲಿ ಇರೋರು. ಮತ್ತೆ ನಮ್ಮ ಹೆಣ್ಣಿಗೆ ಹೆಂಗೆ ಗೊತ್ತು ಪಟೇಲಪ್ಪನ ಮನೆ ನಿಮ್ಮ ಹುಡುಗಿನೇ ಕರ್ಕೊಂಡೋಗಿದ್ದು. ನಿನ್ನ ಮಗ ಕರ್ಕೊಂಡೋಗಿ ಬಂದಿದ್ಲೆ. ಇದೇ ಕಲಿಬಾರ ಕಳ್ಸೋದು ಒಂದು ಕರ್ಕೊಂಡೋಗವ ನಿಮ್ಮ ಹೆಣ್ಣ. ಆಯ್ತು ಸುಮ್ಕಿರಕ್ಕ ಬೈಬೇಡ. ಏನಾಯ್ತು ನೋಡು ನೀನಲ್ಲಿ ನಿನ್ ಮಗಾಲಿ ಇಲ್ಗೆಲ್ಲ ಬರೋದು ನನ್ಗೆ ಇಷ್ಟ ಆಯ್ಕಿಲ್ಲ. ಮೊದಲೇ ನಿಮ್ ಗಂಡ ಇಲ್ಲ ಇಲ್ಗೆಲ್ಲ ಬರ್ಬೇಡ ನೀನು. ಅಕ್ಕ ಏನಂಗ್ ಮಾತಾಡ್ತಾ ಇದ್ದೀರಿ ನೀವು? ಹೌದು ನಾನು ಚಿಕ್ಕ ವಯಸ್ಸಿಗೆ ನನ್ನ ಗಂಡ ತಿನ್ಕೊಂಡಿನಿ. ಅದಕ್ಕೆ ಹಿಂಗೆಲ್ಲ ಮಾತಾಡ್ಬೋದಾ ನೀವು? ಅದಕ್ಕೆ ನಾನು ಹಿಂಗೆ ಮಾತಾಡೋದು. ಏನೀಗ ಬೇರೆ ಇವಳು ಬುದ್ಧಿ ಹೇಳಿಸ್ಕೋಬೇಕು ಹೇಳ್ಕಲ್ಲ. ನಾನು ಮಾತಾಡ್ತಾಳೆ ಇಲ್ಲಿ ಏನ್ ಮಾತಾಡೋದು ನೀನು? ಸತಿ ಅರ್ಥ ಆಯ್ತು ನಿನ್ಗೆ? 16 ಸತಿ ಹೇಳ್ಬೇಕಾ ಇಲ್ಲಿ ಬರ್ಬೇಡ ಅಂತ? ನೀನು ಇಲ್ಲಿ ಬರೋದು ನನಗೆ ಇಷ್ಟ ಇಲ್ಲ. ಒಂದ್ ಸತಿ ಅರ್ಥ ಮಾಡ್ಕೋ ಪುಟಿ ನಡಿ ಮನೆ ತಕ್ಕಿ. ನಿನ್ಗೆ ಒಂದ್ಸತಿ ಅರ್ಥ ಆಯ್ತು ನಿಂಗೆ ಯಾಕೆ ಹೊಟ್ಟೆ ಬಿಡ್ಸಿರಿ ನೀವು? ತಕೊಟ್ಟನು ಬಾ ಬಂದ್ಬಿಡ್ತಾವೆ ಇಲ್ಲಿ. ಏನಕ್ಕ ಯಾಕೆ ಹಿಂಗ್ ಮಕ್ಕಳು ಊದಿಸ್ಕೊಂಡಂಗಿದ್ದಿ? ಅಯ್ಯೋ ನಮ್ಮ ಮನೆ ಮುಂದಕ್ಕೆ ಒಂದು ಬಾಡಿಗೆ ಬರ್ತದೆ. ಸರಿ ಇಲ್ಲ ಅವಳು ಒಂಥರ ಆ ಕಣ್ಣು ನೋಡ್ವೆ ಸರಿ ಇಲ್ಲ. ಎಷ್ಟೊತ್ನಲ್ವೇ ನನ್ನ ಗಂಡ ಅಲ್ಲಿ ಸೌದೆ ಗಿದೆ ಹೊಡಿತಿದ್ರೆ ನನ್ನ ಗಂಡನೇ ನೋಡೋದು. ಅದೇ ಕಕ್ಕ ಸಸಿಲ್ಲ ಯಾವಾಗಲೂ ನನ್ನ ಗಂಡನೇ ನೋಡ್ತಾ ನಿಂತಿರ್ತಾಳೆ. ಯಾಕೆ ಅವ್ಳ ಗಂಡಿಲ್ವಾ? ಇಲ್ಲ ಅವ್ಳ ಗಂಡಿಲ್ಲ ಸತ್ತೋಗನೆ. ಅಯ್ಯೋ ಅಕ್ಕ ಹುಷಾರು. ಆಮೇಲೆ ಗಂಡ ಬೇರೆ ಇಲ್ಲ ಅಂತೀಯೇ ನಿನ್ ಗಂಡನ್ ಮಿಡಿಕಬಿಟ್ಟರು. ಇದು ನಿಂಗಂತೀವಿ ಗಂಡಿಲ್ಲ ಅಂತೀಯಲ್ಲ ಅದಕ್ಕೆ ಹುಷಾರು ಒಂದೇ. ಮನೆ ತಕ್ಕೆಲ್ಲ ಸೇರ್ಸ್ಕೋಬೇಡ ಅಂತ ಅಲ್ದನಿಯ ನಿನ್ ಗಂಡನೇ ನೋಡ್ತದೆ ಅಂತ ನೀನೇ ತಾನೇ ಹೇಳಿದ್ದು. ಎಷ್ಟೊತ್ತಲ್ಲಿ ದುರ್ದು ನನ್ನ ಗಂಡನೇ ನೋಡ್ತಾಳೆ. ಅದಕ್ಕೆ ಯಾಕಬೇಕು ಅಂದ್ಬಿಟ್ಟು ಬೋದ್ ಕಳಿಸ್ತೆ. ಅದೊಂದು ನೆವೆ ತಕೊಂಡು ನೆವೆ ತಕೊಂಡ್ ಬಂದು ನಿಂತ್ಕೊತಾಳೆ. ಹುಸಿ ಕೋಪತ್ತಕ್ಕಿಲ್ಲ ನನಗೆ. ಹತ್ರ ಸೇರಿಸ್ಬೇಡ ಕಣಕ. ಅದರ ಎಲ್ಲ ಹತ್ರ ಸೇರಿಸ್ಕೊಂಡಾರ. ನಮ್ಮೂರಲ್ಲಿ ಹಿಂಗೆಯ ಗಂಡಸ ತೆಗಿತ ಎದುರು ಬದ್ರಿಗಿರೋನ್ನ ಕರ್ಕೊಂಡು ಓಡೋಗ್ಬಿಟ್ಲು ಗೊತ್ತಾ? ಅಯ್ಯಪ್ಪ ನಮ್ಗೆ ನಾಚಿಕೆ ನಾವು ನಾನು ಮಾತಾಡಕ್ಕೆ ಕನಕ. ಹಿಂಗೆ ಗೊತ್ತಲ್ಲ ನಾವು ಹೆಂಗೆ ಅಂತ. ನಿಜ ನೀನು ಹೇಳ್ತಾರದ್ವೆ. ಅಯ್ಯಪ್ಪ ನಮ್ಗೆ ಇನ್ನೊಬ್ರು ಗಂಡಸುಗಳು ಕೊಟ್ಟು ಮಾತಾಡೋದಂದ್ರೆ ಯಾಕ ಒಂಥರ ಪ್ರಾಣ ಹೋದಂಗೆ ಕಣಕ. ನಾವು ಮಾನ ಮುರುವದಿಗೆ ಹಂಚ್ಕೊಂಬ ಆಟ ಮಾಡಿರೋರು ನಾವು. ಹಿಂಗೆ ಕಿತ್ತೋದು ಜನಗಳಲ್ಲ ನಾವು. ಗೊತ್ತಾಗಕ್ಕಿಲ್ವ ನೀನು ನೋಡಿದ್ರೆ ಎಷ್ಟು ಮಾನಿಷ್ಟೆ ಅಂತ. ಅವಳಿಗೂ ಏನು ನಿನಗೂ ಅವಳಿಗೂ ಯಾಕೆ ಹೋಲ್ಸ್ಕೊಳಕ್ ಹೋದಿ ನೀನು? ಅವಳು ಎಂತವಳು ಗೊತ್ತವಳು ಅವಳು ಮಕ್ಕ ಕಡ್ರೆ ಹಾಕಿಲ್ಲ. ಭಾಳ ಕಾಪತ್ ಬಿಡ್ತದೆ ನಾವು. ಯಾರಿಗೋ ಭಾಳ ಬೈತಾ ಇದೆಯಲ್ಲ. ನಮ್ಮ ಮನೆ ಮುಂದಕ್ಕೆ ಬಂದವಳಲ್ಲಮ್ಮ ಬಾಡಿಗೆಗೆ. ಅವಳನ್ನ ಗಂಡಿಲ್ವಂತೆ ಏನತ್ತಾಗಿ ಎಷ್ಟೊತ್ತಲ್ಲಿ ಈಚೆಲ್ಲ ನಿಂತಿರ್ತದೆ. ನನ್ನ ಗಂಡನೇ ನೋಡ್ಕೊಂಡು ಅಯ್ಯೋ ನೀನು ಬಾಯಿ ಮುನ್ನಾಕ ಅಲ್ಲಕ್ಕ ನೋವ ಹಂಗೆಲ್ಲ ಮಾತಾಡ್ಬೇಡ್ದು ಪಾಪ. ಅವೇನು ಅಂತದಲ್ಲ ಕಣವ್ವ. ಅವ್ರ ಅತ್ತೆ ಮಾವ ಸರಿಯಾಗಿ ನೋಡ್ಕೊಳ್ದಾನೆ ಗಂಡ ಸತ್ತೋದ್ಮೇಲೆ ಓಡಿಸ್ಬಿಟ್ಟವ್ರೆ. ಅದಕ್ಕೆ ಬಂದು ಸೇರ್ಕೊಂಡು ಕೂಲಿ ನಾಲಿ ಮಾಡ್ಕೊಂಡು ಇರೋದೊಂದು ಮಗಿನ ಸಾಕ್ತಾ ಕುಂತಾಳೆ ಪಾಯಿ. ಆ ಹೆಣ್ಣು ಅಂತದಲ್ಲ ಕಣವ. ಹಂಗೆಲ್ಲ ಕಂಡೋರು ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೇಡ್ದು ಕಂತಾಯಿ. ನೀನೊಂದು ಹೆಣ್ಣಾಗಿ ನಿಂಗೆ ಗೊತ್ತಾಗಕ್ಕಿಲ್ವ ನಿನಗೆ? ಹಂಗೆಲ್ಲ ಮಾತಾಡಬೇಡ. ಯಾರನ್ನು ಬಿಟ್ಟಿದ್ದಲ್ಲ ಕಣವ ಕರ್ಮ. ಇವತ್ತು ಅವಳು ಏನು ತಪ್ಪು ಮಾಡ್ದಾನೆ ಮಾತಾಡಿದ್ರೆ ಆ ಕರ್ಮ ಎಲ್ಲನೂ ನೀನು ಅನ್ಭವಿಸ್ಬೇಕಾಯ್ತದೆ ಗೊತ್ತಾ? ನಿಂಗೆ ತಿಳುವಳಿಕೆ ಇಲ್ವಾ? ಪಾಪ ಒಬ್ರು ಸುದ್ದಿಗೆ ಹೋಯ್ಕಿಲ್ಲ ಒಬ್ರಿಗೆ ಆದಿಗೆ ಹೋಯ್ಕಿಲ್ಲ. ಅದು ಹೆಣ್ಣು. ಆ ಹೆಣ್ಣಿನ ಬಗ್ಗೆ ಮಾತಾಡ್ತೀಯಲ್ಲ ನಿನ್ ತಿಳುವಳಿಕೆ ಇಲ್ವವ್ವ? ತಿಳುವಳಿಕೆ ಇಲ್ವಾ ನಿನಗೆ? ನೀರು ಸರಿ ಬಿಡಮ್ಮ. ಅವಳಕ್ಕೆ ನೋಡ್ಬೇಕು ನನ್ನ ಗಂಡನ ಈಚೆಲೆ ಇರ್ತಾಳಲ್ಲ ಯಾವಾಗ್ಲೂ. ಬೆಳಗೋದು ತೊಳೆಯೋದು ಬಟ್ಟೆ ಒಗೆಯೋದು ಈಚೆಲೆ ಮಾಡ್ತಾಳೆ. ಹಂಗಲ್ಲ ಕಣವ್ವ. ಇನ್ನೆಲ್ಲಿ ಒಗ್ದಳು ಬಟ್ಟೆಯ ಇನ್ನೆಲ್ಲಿ ಬೆಳಗವ. ಇದೊಳ್ಳೆ ಸರಿಯಾಗೋಯ್ತು ಕಣ್ಬಿಡು. ಹಂಗೆಲ್ಲ ಮಾತಾಡ್ಬೇಡ ಸುಮ್ಕಿರು. ನಿಂಗೇನು ಗೊತ್ತು ಸುಮ್ಕಿರಮ್ಮ? ನಿಂಗೆ ಏನು ಗೊತ್ತು? ಸುಮ್ಮನೆ ಮಾತಾಡ್ತೀಯ. ಅವ ಅಕ್ಕಂಗೆ ಗೊತ್ತಾಗಕ್ಕಿಲ್ವಾ? ಎಲ್ಲ ಅವ್ಳು ಸರಿ ಇಲ್ವೇನಕ್ಕಂತ ಸುಮ್ಕಿರು. ತಾಯಿ ಅವ್ನು ಸರಿ ಇಲ್ದೋದಕ್ಕೆ ನಾನು ಮಾತಾಡ್ತಿರೋದು ಒಳ್ಳೆ. ಎಷ್ಟೊತ್ತಲ್ಲ ನನ್ನ ಗಂಡನೇ ನೋಡ್ತಾ ಇರ್ತಾಳೆ ದೂರನೇ. ನನಗೆ ಕೋಪತ್ತಕ್ಕಿಲ್ವಾ? ಇವಾಗ ಮೊದಲು ನಿಮ್ಮ ಮನೆ ಮುಂದ್ಗಡೆಯಿಂದ ಖಾಲಿ ಮಾಡಿಸೋಳನ್ನ ಅಕ್ಕಂಗೆ ಹೇಳ್ತೀನಿ. ಇವಳು ಯಾಕೋ ಕಡೆ ಸರಿ ಇವಳು ನಡವಳಿಕೆ ಮೊದಲು ಖಾಲಿ ಮಾಡಿಸಿ ಮನೆಯಿಂದ ಹಚ್ಕೊಡ್ಸು ಅಂತ. ಅವಳು ನನ್ನ ಮಾತು ಕೇಳ್ತಾಳೆ. ಮೊದಲು ಅವಳು ಮನೆ ಖಾಲಿ ಮಾಡಿಸ್ತೀನಿ ಸುಮ್ಕಿರಿಗೆ. ನನ್ಗಳು ಕಂಡ್ರೆ ಹಾಕಿಲ್ಲ ನನಗೆ. ಏನು ಹೆಂಗಿರ್ಬೇಕು ಹಂಗಿರ್ಬೇಕಾರೆ ಏನು ಜಾಣೆ ಅನ್ಕೊಂಡು ಹೆಂಗೆ ಅವಳೆ ನುಲಿತ ನಿಂತ್ಕೊತಾಳೆ. ಯಾಕಂದ್ರೆ ನುಲಿಬೇಕು ಅವಳು ಅನ್ಸೋದ್ಮೇಲೆ ಹೆಂಗಿರ್ಬೇಕು ಅಂತ ಗೊತ್ತಾಗಕ್ಕಿಲ್ವಾ? ಪುಣ್ಯ ತೀರ ನಿಮ್ಮಂಗೆ ಬುದ್ಧಿ ಕಲಿಬೇಕು. ಹೆಂಗೆ ಮಾತಾಡ್ತೀರಿ ನೋಡು. ಪಾಪ ಕಣವ ಎಲ್ಲ ಮಾತಾಡಬಾರ್ದು. ಇವತ್ತು ಅವಳ ಕಷ್ಟ ನಾಳಿಕೆ ನಮ್ಗೆ ಬಂದರೆ ನಾವು ಅನ್ಭವಿಸ್ಲೇಬೇಕು ತಾನೇ. ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ದು. ಒಬ್ರು ಮನ್ಸು ನಮ್ಗೇನು ಗೊತ್ತಿತ್ತು. ಮಾತಾಡಬೇಡ ಪಾಪ ಹೆಣ್ಣು ಒಳ್ಳೇದು.
ನಿನ್ಗೆ ಯಾಕವ ಹಣೆ ಬರ ಮನೆ ಖಾಲಿ ಮಾಡಿಸೋದು ಹಂಗೆ ಮಾಡಿಸಿದ್ರೆ ಭಗವಂತ ಮೆಚ್ಚನ. ಏ ಹೋಗ್ತಾ ಎದ್ದೆದ್ದು ಏನು ಬಂಗ ನೋಡು, ಹಂಗೆಲ್ಲ ಮಾಡಬೇಡ. ಅಲ್ಲ ಕಣಮ್ಮ ಇದೆ ನಿಂಗಂತೇಳಿ ನೀನು ಸರಿ ಬಿಡು. ಚೆನ್ನಾಗಿ ಮಾತಾಡ್ತೀಯ ಕಣಮ್ಮ ನೀನು. ಅಲ್ಲ ಒಂದಂಗೆಲ್ಲ ಅನ್ಸ್ಕೊಳಕಾಯ್ತದ ಅವಳ ಕೈಲಿ. ನನ್ನ ಗಂಡನೇ ದೂರ ದೂರ ನೋಡ್ತಾಳೆ, ನೋಡ್ಲಿ ಅಂದ್ಬಿಟ್ಟು ಸುಮ್ಮನೆ ಇರ್ಬೇಕಾಯ್ತದಮ್ಮ. ಎರಡಕ್ಕೆ ಅದು ಇದು ಅಂತ ಏನಾರು ಮಾತಾಡೋಕೆ ಜಗಳಕ್ಕೆ ಬರ್ತಾಳೆ. ಅಂತಾರೆ ಮನೆ ಬಾಕೋದ್ರೆ ಇರ್ಬೇಡ್ದು ಕಣ್ ಸುಮ್ ಕೂತ್ಕೋ, ನಿಂಗೇನು ಗೊತ್ತು. ಅಯ್ಯೋ ಅದೇನು ಮಾತು ಕಲ್ತಿದ್ದೀರೋ ಏನೋ ಕಾಣೆಕನ್ನವ. ಹೋಯ್ತೀನಿ ನಾನು. ಕೂತ್ಕವ ಅಕ್ಕ ಏನು ತಪ್ಪು ಹೇಳ್ತಾ ಇರೋದು ಹೇಳೋದೇ ಇಲ್ದವ್ದೇನು ಹೇಳ್ತಾ ಇದ್ದದ ಗೊತ್ತಾಗಕ್ಕಿಲ್ವಾ ಹೆಂಗಿರ್ಬೇಕು ಅಂತ. ನಾನು ನೋಡಿ ಕಣ್ ಸುಮ್ಕಿರು. ಅಕ್ಕ ಒಂಥರ ನುಳಿತಾಳೆ ಕಣ. ಅದೇನು ಬುದ್ಧಿ ಕಲ್ತಿದ್ದೀರೋ ಕಾಡೆ ಕಣವ. ಹೋಯ್ತೀನಿ ಕೇಮೇದ್ ನನಗೆ. ಇವಳೆಲ್ಲ ಹೋಗೋಗಿ ನೆಕ್ಬೇಕೇನೋ, ಸಾರು ಕೊಡು ಅನ್ನ ಕೊಡು ಅನ್ಕೊಂಡು ಅದಕ್ಕೆ ನೋಡು ಅವಳು ಮಾತಾಡ್ದಷ್ಟೇ ಹೆಂಗೆ ಎದ್ದೋದವಳು. ಅಲ್ಲ ಕನಕ ಅಂತರಿಂದವ ನಮ್ಮ ಗಂಡರು ನಾವು ಭಾಳ ದೂರವಾಗಿ ನೋಡ್ಕೋಬೇಕು ಕನಕ, ಹುಷಾರಾಗಿ ನೋಡ್ಕೋಬೇಕು. ಇಲ್ಲಾಂದ್ರೆ ಭಾಳ ಕಷ್ಟ ಆಗೋಯ್ತದೆ. ಅಯ್ಯಪ್ಪ ಇದು ನಾವು ಅಕ್ಕ ಒಬ್ರು ಕಣ್ಣೆತ್ತು ನೋಡೋಕ್ಕಿಲ್ಲ. ಕಟ್ಕೊಂಡು ಗಣ್ಣೆ ದೇವರು ಅಂದ್ಕೊಂಡು ನಾವು ಹೆಂಗಕ್ಕ ಕಾಲ ಕಳ್ದವು ಏನು ಗೊತ್ತಾಗಕ್ಕಿಲ್ವಕ್ಕ. ಗಂಡನ ತಗ್ಬಿಟ್ಟು ಅಂದ್ಬಿಟ್ಟು ಅವ್ರೇನು ನೋಡವೆ. ಸರಿ ಅದವಳು ಸಾಕು ಅವಳುವೆ. ಕೆಲ್ಸಕ್ಕೆ ಹೋದಾಳೆ, ಕೆಲ್ಸಕ್ಕೆ ಹೋದಳು ಎಲ್ಗೋದಳು ಎದ್ದೆದ್ದು ಹೋಯ್ತಾಳೆ. ಎಲ್ಗೆ ಹೋಯ್ತಾಳೆ ಅಂತ ಯಾರು ಕಂಡಿದ್ದಾರೆ ಏನು ಅವಳು ಇನ್ಬಿಟ್ಟು ನೋಡಿದ್ದಾರೆ. ಕೆಲ್ಸಕ್ಕೆ ಹೋಯ್ತೀನಿ ಅಂದ್ಬಿಟ್ಟು ಬೆಣ್ಣ ಸ್ಕೂಲ್ ಕಳಿಸ್ಬಿಟ್ಟು ಹೋಯ್ತಾಳೆ. ಟಿಪ್ಪರ್ಗಿರಿಗೆ ಅನ್ನ ತುಂಬ್ಕೊಂಡು ಅದು ಎಲ್ಲೋದವ ಯಾತಕ್ಕೋದವ ಹೇಳೋರಿಲ್ಲ ಕೇಳೋರಿಲ್ಲ. ಗಂಡಿಕ್ಕಿದ ಮನೆ ಅವ್ರಿಗೆ ಯಾಕೆ ಹೇಳ್ಬೇಕು ಯಾರು ಕೇಳಬೇಕು. ಅಯ್ಯೋ ಮಾಡ್ಸೋಸಿಲ್ಲ ನನಗೆ ಹಾಕ್ಬೇಕು ಕಂಡವ್ರ ಮಾತು. ಆ ಸುದ್ದಿ ಮಾತ್ರ ನಮ್ಗೇನು ಬರ್ತಿತ್ತು. ನನಗೆ ತೊಳು ಮಕ್ಕಳು ನೋಡೋ ಸಾಕು ಒಂಥರ ಆಯ್ತು ನನಗೆ. ಅಯ್ಯಪ್ಪ ಅಲಕೊರಕ ನಾನು ನೋಡಿನಿ ಏನು ಜನನೇ ಅನ್ಕೊಂಡ್ರೆ ಸುದ್ದಕ್ಕೆ ಬಿಟ್ಕೊಂಡು ಹಂಗೆ ಆಡ್ತಾಳೆಲ್ಲ ಗೊತ್ತಾಗಕ್ಕಿಲ್ವಕ್ಕ. ಅಯ್ಯಪ್ಪ ಅದೇನು ಮಾನ ಕೊಟ್ಟಿದ್ದಾರೋ ಯಾವ್ದು ಕೊಟ್ಟಿದ್ದಾರೋ ಕನಕ. ನಮ್ಗಂತೂ ಮಾನ ಮರವದಿ ಭಾಳ ಮುಖ್ಯ ಕಣಕ. ಏನಂದರೋ ಎಂತಂದರೋ ಅಂತ ಹಂಚ್ಕೋಬೇಕಲ್ವಾ. ಹಂಚ್ಕೊಳಕ್ಕಿಲ್ಲ ಕಂದ್ಬಿಡು. ಹಂಚ್ಕೊಂಬಾಳ್ತಾವು ಮಾಡು ಬಂಗವ. ಏನು ಎಷ್ಟೊತ್ತಲ್ಲೂ ನಮ್ಮ ಮನೆ ನಿಂತಿರ್ತಾಳೆ ಕಣ್ಮಗ ಮುಗಿನ ಕಟ್ಕೊಂಡು ನನಗೆ ಒಂಥರ ಬೇಜಾರಾಯ್ತು ನನಗೆ. ಹಂಗೆಲ್ಲ ಇಷ್ಟ ಆಯ್ಕಿಲ್ಲ ನನಗೆ. ಆಮೇಲೆ ನನ್ನ ಗಂಡ ಏನಾದ್ರು ಜಗಳ ಕೂತಿದ್ರೆ ಬೆಳಗ್ಗೆ ಬರೋದು ಈಚೆಗೆ ಬಟ್ಟೆ ಒಗೆಗೆ ಬರೋದು ಹಿಂಗೆಲ್ಲ ಮಾಡ್ತಾಳೆ. ನನಗೆ ಹುಸಿ ಕೋಪ ತೆಗಿದ. ಯಾವ್ದು ಕರೆ ಇರಲಿ ಹುಷಾರಾಗಿ ನೋಡ್ಕೊ. ಯಾಕೆ ಬೇಕಕ್ಕ ನಮ್ಮ ಗಂಡನ್ನ ನಾವು ಹುಷಾರಾಗಿ ನೋಡ್ಕೋಬೇಕು. ಸರಿ ಇಲ್ಲ ಅವ್ರು ಎಲ್ಲವ ಆಮೇಲೆ ಒಳಕಬಿಟ್ರೆ ಏನು ಮಾಡೋದು. ಅಯ್ಯಪ್ಪ ಈಗ ನೀನು ಇಲ್ವವ ಎಷ್ಟು ಚೆನ್ನಾಗಿದ್ದಿ ಕಟ್ಕೊಂಡ್ರೆ ನಮ್ಮ ಗಂಡಂಗೆ ಎಷ್ಟು ಎತ್ತಾಗಿ ನೀನು ಇಲ್ವಾ. ಮಾಡು. ಅಯ್ಯೋ ಅಕ್ಕ ನೋಯಪ್ಪ ನಾನು ನನ್ನ ಗಂಡನ್ನ ಹೊಸಿ ಇಷ್ಟಪಟ್ಟನ ಮಗ ಅಂತಾನೆ. ನಿಮ್ಮ ಮನೆಗೆ ಬಂದಿದ್ರಲ್ಲ ಅಮ್ಮ ಯಾರು ಅವ್ರೆ ನಮ್ಮ ಅತ್ತೆ. ಇಲ್ಲಿ ಮತ್ತೆಯ ಮತ್ತೆ ಪರಿಚಯ ಮಾಡಿಸ್ತೀನಿ ನೀನು. ಅಯ್ಯೋ ಬೇರೆ ನೋಡ್ಬೋಯ್ತು ಕನಕ. ನನ್ನ ಗಂಡು ನನ್ನ ಪ್ರೀತಿಸ್ಬಿಟ್ಟು ಮದುವೆ ಆದ್ವಲ್ಲ ಅಂದ್ಬಿಟ್ಟು ನಮ್ಮ ಊರ ಪಟೇಲಪ್ಪ ನಮ್ಮ ಊರು ಆಗಿಟ್ಟದಲ್ಲ ಅದಕ್ಕೆ ನಮ್ಮ ಅತ್ತೆ ನೋಡಕ್ಕೆ ಬಂದ್ಬಿಟ್ಟು ಹತ್ಕೊಂಡು ಹೋಯ್ತು. ಇಂಥ ಚಿಂದಂತ ಸೊಸೆ ಇರ್ತಾವೆ ನನ್ನ ಬಾಳಕ್ಕೆ ಯೋಗ ತಂದಿರೋಲ್ಲ ಅಂದ್ಕೊಂಡು ಹೊಸಿ ಹತ್ಕೊಂಡು ಹೋಗ್ಲಿಲ್ಲ. ಪಾಪ ಬುಡತ್ತಾಗೆ ಇನ್ನೇನು ಮಾಡಿ ಬರ್ತದಂತೆ ಯತ್ನೆ ಮಾಡ್ಬಿಡ ಸುಮ್ಕಿರವ. ಮತ್ತೆ ಹುಳಿ ಕಾಳು ಉಪ್ಪು ಹೆಸರು ಮಾಡ್ಕೊಂಡು ತಗೊಂಬಂದಿನಿ ಕೇಳ್ತಿದ್ದಲ್ಲ ಊಟ ಮಾಡು. ಯಾಕೆ ಕಣ ಮೀನು ಸರ್ ಉಣ್ಣಂಗಾಗದೆ ಕಣಕ. ಆಯ್ತು ಸುಮ್ಕಿರು ನಮ್ಮ ಮನೆಯವ್ರಿಗೆ ಹೇಳ್ತೀನಿ ಮೀನು ಇಟ್ಕೊಬನ್ನಿ ಅಂದ್ಬಿಟ್ಟು ಇಟ್ಕೊಬಂದ್ರೆ ಸಾಂಬಾರು ಮಾಡ್ಕೊಂಡು ತಗೊಬರ್ತೀನಿ. ಸರಿ ಕಣಕ ಆಯಿತು. ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.